ಹಾಯ್ ಫ್ರೆಂಡ್ಸ್, ನಾವು ಕಳೆದ ಬೇಸಿಗೆಯಲ್ಲಿ ನೇರಳೆ ಹಣ್ಣನ್ನು ತಿಂದಿದ್ವಿ. ಅದರ ಒಳಗಿರುವ ಬೀಜವನ್ನು ವೇಸ್ಟ್ ಮಾಡೋಕ್ಕಿಂತಂತೂ ಇದರ ಬ್ಯಾಗಿಗೆ ಹಾಕಿ ಮಣ್ಣು ಹಾಕಿ ಈ ಬೀಜವನ್ನು ನೆಟ್ಟಿದ್ವಿ. ನೋಡಿ, ಈಗ ಬಂದಿದೆ ನೇರಳೆ ಮರ, ಚಿಕ್ಕ ಚಿಕ್ಕ ಗಿಡಗಳು ನೇರಳೆದು. ನೋಡಿ, ಇದನ್ನು ಹೀಗೆ ನಾವು ಇದ್ದೇ ಬ್ಯಾಗಲ್ಲಿ ಇಟ್ಟರೆ ಗಿಡ ಯಾವುದು ಸಹ ಸರಿಯಾಗಿ ಬರ್ಲಿಕ್ಕಿಲ್ಲ. ಅದಕ್ಕೀಗ ನಾವು ಇದನ್ನು ಒಂದೊಂದು ಗಿಡವನ್ನು ಬೇರೆ ಜಾಗದಲ್ಲಿ ನೆಡ್ತಾ ಇದ್ದೀವಿ. ಬನ್ನಿ ತೋರಿಸ್ತೀನಿ. ನಾವೀಗ ಇದನ್ನು ಈ ಗ್ರೋ ಬ್ಯಾಗ್ ಅಲ್ಲಿ ಹಾಕುವ ಒಂದೊಂದು. ಬನ್ನಿ, ಇದಕ್ಕೆ ಫಸ್ಟಿಗೆ ಮಣ್ಣು ತುಂಬಿಸುವ. ಬನ್ನಿ, ನಾವು ಕಳೆದ ಸಮ್ಮರಲ್ಲಿ ಸುಡು ಮಣ್ಣು ಮಾಡಿದ್ವಿ. ಅದನ್ನು ಈಗ ಗ್ರೋ ಬ್ಯಾಗಿಗೆ ಹಾಕುವ. ಬನ್ನಿ, ಇಲ್ಲಿ ಮಳೆ ಬಂದಿದೆ ಜೋರು, ಅದಕ್ಕೆ ಹುಲ್ಲು ಬಂದಿದೆ ಇಲ್ಲಿ ತುಂಬಾ. ಆದ್ರೆ ಸಹ ಬನ್ನಿ ಇಲ್ಲಿಂದ ತೆಗೆಯುವ. ಫ್ರೆಂಡ್ಸ್, ಅಲ್ಲಿ ನೋಡಿ ರೈನ್ಬೋ. ಫ್ರೆಂಡ್ಸ್, ನಾವೀಗ ಇದರ ಈ ಒಂದು ಪಾತೆಯ ಸಹಾಯದಿಂದ ಮಣ್ಣು ತೆಗೆದಿದ್ರ ಒಳಗೆ ಹಾಕುವ. ತುಂಬಿಸಿದ್ರೆ ಸಾಕು, ಮತ್ತೆಲ್ಲ ಬ್ಯಾಗಿಗೆ ತುಂಬಿಸು. ಇದರ ಸೈಡಲ್ಲಿ ಇಡಲಿ. ಫ್ರೆಂಡ್ಸ್, ನಾವು ಇದರಲ್ಲಿ ಈಗ ತಕೊಂಡು ಹೋಗುವ ಮಣ್ಣನ್ನು ಮನೆಗೆ. ಗಿಡ ತೆಗೆಯುವ ನೋಡಿ ಅಲ್ಲಿ ನೆಡ್ಲಿಕ್ಕೆ. ಫ್ರೆಂಡ್ಸ್, ಈಗ ನಾವು ಮಣ್ಣನ್ನು ಲೂಸ್ ಮಾಡುದು ಒಂದು ಕೋಲ್ ಹಾಕಿ, ಯಾಕಂದ್ರೆ ಗಿಡ ನೆಡ್ಲಿಕ್ಕೆ ಈಸಿ ಆಗ್ಲಿಕ್ಕೆ. ಹಾಗೆ ಮಾಡ್ಬೇಕು ನೋಡಿ. ನೋಡಿ ಹಾಗೆ ಹೀಗೆ ನೋಡಿ. ಮತ್ತೆ ನಾವು ಈಗ ಕೋಲ್ ಹಾಕಿ
ಮತ್ತೆ ಈ ಪಾಟೆಯಲ್ಲಿ ನೀರು ತರಬೇಕು. ಸ್ವಲ್ಪ ಸ್ವಲ್ಪ ನೀರು ಹಾಕ್ಬೇಕು. ಫ್ರೆಂಡ್ಸಿಗೆ ಗಿಡ ನೆಟ್ಟಾಯ್ತು, ಇದು ಹಣ್ಣಾದಾಗ ತಿನ್ನೋದು. ಮತ್ತೆ ಕೈಯೆಲ್ಲ ಕೊಳೆ ಆಯ್ತು ನೋಡಿ. ಆದ್ರೆ ಪರವಾಗಿಲ್ಲ, ನಮಗೆ ಮಣ್ಣಿನ ಮಕ್ಕಳೇ ಅಲ್ಲ ನಾವು. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಆಗ್ತೀನಿ.